ನಮಸ್ತೆ. ಸ್ಪೆಷಲ್ಲಾಗಿ ಚಿಕನ್ ಕಬಾಬ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ಚಿಕನ್ ಅಂಗಡಿಗೆ ಹೋಗಿ ಚಿಕನನ್ನು ತಂದು ನನ್ನ ಮಗಳಿಗೋಸ್ಕರ ಕಬಾಬ್ ಮಾಡ್ತಾಯಿದ್ದೀನಿ. ತಂದೆ ತಾಯ್ದಿರಂದ್ರೇ ಹಾಗೆ ಅನಿಸುತ್ತೆ, ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗ ಮಾಡೋಕ್ಕೂ ರೆಡಿಯಾಗಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ಮತ್ತು ತಾಯಂದಿರಲ್ಲಿ ಸ್ವಾರ್ಥತೆ ಜಾಸ್ತಿ ಆಗ್ತಾ ಇದೆ. ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾರೂ ನಾವು ತಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದು ತಪ್ಪು ಅಂತ ನಾವು ಹೇಳೋಕ್ಕೆ ರೆಡಿ ಇರಲ್ಲ. ನಾವು ಅದನ್ನು ಸರಿ ಅಂತ ವಾತ್ಸ ಕೊಟ್ಟೋಗ್ಬಿಡ್ತೀವಿ. ದಯಮಾಡಿ ಯಾವ ತಂದೆ ತಾಯಂದಿರು ಆ ತಪ್ಪನ್ನು ಮಾಡಬೇಡಿ. ನಿಮ್ಮ ಮಗ ತಪ್ಪು ಮಾಡಿದ್ರೆ 4 ಜನರ ಮುಂದೆ ನಿಂದಿಸುವ ಬದಲು ಮಕ್ಕಳಿಗೆ ಸಪ್ರೇಟಾಗಿ ಕರ್ಕೊಂಡೋಗಿ ಅವರ ತಪ್ಪಿನ ತಿಳುವಳಿಕೆಯನ್ನು ನೀಡಿ ಅಂತ ಎಲ್ಲ ತಂದೆ ತಾಯಲ್ಲೂ ವಿನಂತಿಯಿಂದ ಬೇಡ್ಕೊತಾ ಇದ್ದೀನಿ. ನನ್ನ ಮಾತು ತಪ್ಪಿದರೆ ದಯಮಾಡಿ ಕ್ಷಮಿಸಿ. ಇದು ನನ್ನ ಒಂದು ಅನಿಸಿಕೆ ಆಗಿತ್ತು. ತಂದಂತಹ ಚಿಕನನ್ನು ನೀಟಾಗಿ 2 ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ. ಮತ್ತು ಮೂಳೆ ಎಲ್ಲನೂ ತೆಗ್ದಾಕ್ತಾ ಇದ್ದೀನಿ, ಬೇಡದೇ ಇರೋ ಮೂಳೆಗಳು ನನ್ನ ಮಗಳಿಗೆ ಚುಚ್ಚಿಬಿಡುತ್ತೆ ಅಂತೇಳಿ ಎಲ್ಲನೂ ತೆಗೆದು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ನೀಟಾಗಿ ತೊಳಿಬೇಕು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ಚಿಕನ್ ಕಟ್ ಮಾಡಿದ ವಿಡಿಯೋ ಮಾಡಿದ್ದು. ಫಸ್ಟು ನೀರನ್ನು ಹಾಕಿ ಅದಾದಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ. ಪುಡಿ ಉಪ್ಪು ಬದಲಾಗಿ ಅರಳುಪ್ಪನ್ನು ಬಳಸಿ, ಅಂದರೆ ಅರಿಶಿನ ಪುಡಿಯನ್ನು ಹಾಕಿ, ಈ ರೀತಿ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ನಾವು ಕಟ್ ಮಾಡಿರುವಂತಹ ಚಿಕನ್ನನ್ನು ಮ್ಯಾಕ್ಸಿಮಮ್ ಒಂದು 10 ನಿಮಿಷನಾದರೂ ನೆನೆಯಕ್ಕೆ ಬಿಡೋಣ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಆ ಥರದ್ದೆಲ್ಲ ಏನಾದರೂ ಇದ್ದರೆ ಶುದ್ಧವಾಗುತ್ತೆ ಅಂತೇಳಿ ನನ್ನ ಒಂದು ಭಾವನೆ. ನೆಕ್ಸ್ಟು ಆ ಚಿಕನ್ ನೀರನ್ನು ಸಂಪೂರ್ಣವಾಗಿ ಹಿಂಡಿಕೊಂಡು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಅಷ್ಟೇ, ನೀವು ಕಬಾಬ್ ಆದರೂ ಮಾಡಿ, ಗ್ರೇವಿನಾದರೂ ಮಾಡಿ, ಬಿರಿಯಾನಿನಾದರೂ ಮಾಡಿ, ನೀವೇನಾದರೂ ಮಾಡಿ, ದಯಮಾಡಿ ನಾನು ತೋರಿಸಿದ ವಿಧಾನದಲ್ಲಿ ಚಿಕನನ್ನು ತೊಳಿರಿ. ಇದರಿಂದ ನಾವು ನಮ್ಮ ಮಕ್ಳಿಗೆ ಮಾಡೋದ್ರಿಂದ ಎಷ್ಟೇ ಕ್ಲೀನಾಗಿ ಮಾಡಿದ್ರೂ ನಮಗೆ ಮನಸ್ಸು ಸಮಾಧಾನ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಬೇಕಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ನೋಡಿ, ನನ್ನ ಚಿಕನ್ನು ಇವಾಗ ಕಬಾಬ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಹಂತಕ್ಕೆ ಬಂದಿದೆ. ಕಟ್ ಮಾಡಾಯಿತು, ತೊಳೆದಾಯಿತು. ನೆಕ್ಸ್ಟ್ ಅದಕ್ಕೆ ಇವಾಗ ಏನಾಗ್ತಾಯಿದ್ದೀನಿ ಅಂತಂದರೆ, ನಾವು ಪ್ಯಾಕೆಟ್ ಅಂದರೆ ಚಿಕನ್ ಕಬಾಬ್ ಪ್ಯಾಕೆಟಲ್ಲಿದ್ದಂತಹ ಪುಡಿಗಳನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೊದಲು ಮೊಟ್ಟೆ ಹಾಕಿಲ್ಲ, ಬರೀ ಅದರ ಪುಡಿಯನ್ನು, ಕಬಾಬ್ ಪೌಡರನ್ನು ಹಾಕಿದ್ದೀನಿ. ಇನ್ ಕೇಸ್ ನೀವು ಪಾಂಡವಪುರದಲ್ಲಿ ಆ ಕಡೆ ಎಲ್ಲಾದರೂ ಇರೋರಾದರೆ ನಿಮಗೆ ಪ್ಯಾಕೆಟ್ಗಿಂತ ಹಾಗೆ ಲೂಸಾಗಿ ಸಿಗುತ್ತೆ, ಆ ಪುಡಿಯನ್ನು ಬಳಸಿ, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಥರ ಬರೀ ಪ್ಯಾಕೆಟಲ್ಲಿರೋ ಹಸಿಟ್ಟು ಹಾಕಿ ಕಲಸಿ ಮಾಡಿಬಿಟ್ರೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ಚಿಕನ್ನು. ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಸಾಲ್ಟನ್ನು ಆ್ಯಡ್ ಮಾಡಿದೆ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪೌಡರನ್ನು, ಅಂದರೆ ಒಣಮೆಣಸಿನಕಾಯಿ ಪುಡಿಯನ್ನು ಸಹ ಹಾಕ್ತಾಯಿದ್ದೀನಿ. ನಾನು ಇನ್ನೂ ಇಲ್ಲಿ ಮೊಟ್ಟೆನ ಹಾಕಿಲ್ಲ, ಬರೀ ಪೌಡರ್ಗಳನ್ನು ಹಾಕಿ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ, ಅಂದರೆ ನೀಟಾಗಿ ಕಲಿಸ್ತಾ ಇದ್ದೀನಿ. ಕೈಯಲ್ಲಿ ಕಲಿಸೋರು ಧಾರಾಳವಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ, ಕೈಯಲ್ಲಿ ಉರಿಯುತ್ತೆ ಅನ್ನೋರು ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಈಗ ನೋಡಿ, ಅರ್ಧ kgಗೆ 1 ಮೊಟ್ಟೆಯನ್ನು ಬಿಡ್ತಾಯಿದ್ದೀನಿ. ಮೊಟ್ಟೆ ಬಿಟ್ಟ ಮೇಲೆ ಅದು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ನೀಟಾಗಿ ಎಲ್ಲ ಕಡೆ ತಿರುಗಿಸ್ಕೊಳ್ಳಿ. ಯಾವಾಗಲೂ ಚಿಕನ್ನು ನಾವು ಮ್ಯಾರಿನೇಟ್ ಮಾಡೋದ್ರಲ್ಲೇ, ಅಂದರೆ ಕಬಾಬ್ಗಂತ ಮಾಡಿದಾಗ ನಾವು ಮ್ಯಾರಿನೇಟ್ ಮಾಡೋದ್ರಲ್ಲೇ ಮ್ಯಾಜಿಕ್ ಇರೋದು. ಬೇಯಿಸೋದ್ರಲ್ಲಿ ಸ್ವಲ್ಪ ಮ್ಯಾಜಿಕ್ ಇರ್ಬೋದು, ಬಟ್ ಅದನ್ನು ನಾವು ಕಲಿಸ್ತೀವಲ್ಲ, ಅದರಲ್ಲೇ ನಿಜವಾದ ಮ್ಯಾಜಿಕ್ ಇರೋದು. ಈ ರೀತಿ ಚಿಕನನ್ನು ಸಂಪೂರ್ಣವಾಗಿ ಮೊಟ್ಟೆ ಹಾಕಿ ರೆಡಿ ಮಾಡಿ. ಇದು ಆ್ಯಕ್ಚುಲಿ ನಮ್ಮ ಚಿಕನ್ನಲ್ಲಿ 3 ಸ್ಟೆಪ್ ಅನ್ಕೊಳ್ಳಿ. ಕಬಾಬಲ್ಲಿ ಕಲಸಿಡೋದು, ನೆಕ್ಸ್ಟು ಬೇಯಿಸೋದು, ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕೋದು. ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದಪ್ಪ ಅಂತಂದರೆ, ಮೊದಲಿಗೆ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪುಗಳನ್ನು ಕಟ್ ಮಾಡಿ ನಾನು ಕಲಸಿಟ್ಟಂತಹ ಆ ಒಂದು ಕಬಾಬ್ ಮಸಾಲೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ರಾಜ ಈರುಳ್ಳಿ ಅಥವಾ ಚಿಕ್ಕ ಈರುಳ್ಳಿ ಇದ್ದರೆ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಅದ್ರ ರುಚಿನ ಅದ್ಭುತವಾಗಿರುತ್ತೆ. ಈ ರೀತಿ ನೀಟಾಗಿ ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ತರಕಾರಿಯಲ್ಲೂ ಸಹ ವೆರೈಟೀಸ್ ಬಂದುಬಿಟ್ಟಿದೆ, ನಾಟಿ ಮತ್ತು ಪಾರಮ್ದೇ ಇವಾಗೆಲ್ಲ ದರ್ಬಾರ್ ನಡೀತಿರೋದು ಪಾರಮ್ ತರಕಾರಿಗಳದೆ. ಆದರೂ ನಮ್ಮ ಮಕ್ಳಿಗೋಸ್ಕರ ನಾವು ಹುಡುಕಿ ತಡಕಿ ನಾಟಿಯನ್ನು ಬಳಸೋಣ. ಕೊತ್ತಂಬರಿ ಸೊಪ್ಪು ಹಾಕಾಯಿತು, ಈರುಳ್ಳಿ ಹಾಕಾಯಿತು. ಈಗ ಹಾಕಿದ್ದು ಈ ಕರ್ಬೇವಿನ ಸೊಪ್ಪು. ನೆಕ್ಸ್ಟ್ ಬೆಳ್ಳುಳ್ಳಿನ ಎಳೆದಿಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಕ್ರಷ್ ಮಾಡಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಪುಟ್ಟಾಣಿ ಆ ಥರ ಏನಾದ್ರು ಇದ್ದರೆ ಅದರಲ್ಲಿ ಸ್ವಲ್ಪ ಲೈಟಾಗಿ
ಕುಟ್ಬಿಟ್ಟು ಹಾಕೊಳ್ಳಿ. ಇದೆಲ್ಲ ಅರ್ಧ ಕೆಜಿಗೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನೀವು 1 kg ಏನಾದರೂ ಮಾಡ್ಕೋತೀನಿ ಆದಷ್ಟು ಹಾಕಿದ್ದೀನಿ ಅಂದರೆ ನೀವು ಒಂದು 3 ಹಾಕೊಳ್ಳಿ. ಆ ರೀತಿ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ರೀತಿ ನಾಟಿ ತರಕಾರಿಗಳೆಲ್ಲ ತುಂಬಾ ವೆರೈಟೀಸ್ ಬಂದ್ಬಿಡ್ತಾ ಇದೆ. ಅದನ್ನು ಸಹ ನಾನು ನೋಡಿಕೊಂಡು ಚಿಕನ್ ಒಳಗಡೆ ಚಿಕನ್ ಮಸಾಲೆ ಒಳಗಡೆ ಹಾಕೋತೀನಿ. ಅಲ್ಲಿ ಚಿಕನ್ ಮಸಾಲೆಗೆ ಫಸ್ಟ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಾಕಿದೆ, ಈರುಳ್ಳಿಯನ್ನ ಕಟ್ ಮಾಡಾಕಿದ್ದೀನಿ, ಆಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಹಾಕಿದ್ದೀನಿ. ಏನಪ್ಪ ಇವರು ಬೇಳೆ ಸಾರು ತರ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಇದೆಲ್ಲ ಹಾಕ್ತವ್ರೆ ಅಂತ ಅನ್ಕೋಬೇಡಿ. ಈ ರೀತಿ ಮಾಡ್ಕೊಂಡು ಒಂದ್ಸಲ ತಿನ್ನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದರ ಗಮ್ಮತ್ತೇನು ಅಂತ. ಇದು ಆಕ್ಚುಲಿ ನಾನು ಸ್ಪೆಷಲ್ ಆಗಿ ಕಲ್ತ್ಕೊಂಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನನಗೆ ಅಂಗಡಿಯಿಂದ ತಂದು ಹಾಕೋಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆ ಕಾರಣಕ್ಕೋಸ್ಕರ ನನ್ನ ಮನೆಯಲ್ಲೇ ಜಜ್ಜೆ ಹಾಕೋದಾಗ್ಲಿ ದಪ್ಪಕ್ಕೆ ಸಿಕ್ಕಿದ್ರು ನನಗೆ ತೊಂದರೆ ಇಲ್ಲ, ಮನೆಯಲ್ಲೇ ಹಾಕ್ತೀನಿ. ಮನೆಯಲ್ಲಿ ಮಾಡುವಂತ ಮಸಾಲೆಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ ನಾನು ಕೊಡ್ತೀನಿ. ದಯಮಾಡಿ ನೀವು ಅದೇ ರೀತಿ ಪ್ರಿಫರೆನ್ಸ್ ಕೊಡಿ. ಚಿಕನ್ ಸಂಪೂರ್ಣ ರೆಡಿ ಆಗಿದೆ. ಆ ಇಂಗ್ರೀಡಿಯೆಂಟ್ಸು ತನ್ನ ಮಸಾಲೆನ ಬಿಡೋಕ್ಕೆ ಅರ್ಧ ಗಂಟೆ ನೆನೆಕಿಟ್ಟಿದ್ದೀನಿ. ನೋಡಿ ಈ ರೀತಿ ಚಿಕನ್ ನೆಂದಿದೆ. ಬಾಣಲೆಗೆ ಎಣ್ಣೆನ ಹಾಕಿದ್ದೀನಿ. ಚಿಕನನ್ನು ಒಂದು ಸಲ ಲೈಟಾಗಿ ಒಳಗಿಂದ ಮೇಲ್ಗಡೆಗೆ ಪಲ್ಟಾಯಿಸಿದೆ. ಈಗ ಪಲ್ಟಾಯಿಸಿದಂತಹ ಚಿಕನನ್ನೆಲ್ಲ ತೆಗೆದು ಬೇಯಕ್ಕಾಗ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹಾಕಿ. ಈ ರೀತಿ ದಯಮಾಡಿ ಕಬಾಬು ಮಾಡುವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕಿ ಅದೇ ಎಣ್ಣೆಯನ್ನು ಬೇರೆ ಬೇರೆದಕ್ಕೆ ಬಳಸಬೇಡಿ. ಅದೇ ಎಣ್ಣೆನ ಇನ್ನೂ ಒಂದು ವಾರ ಇಟ್ಕೊಂಡು ಮತ್ತೆ ವಾಪಸ್ ಅದರಲ್ಲಿ ಕಬಾಬನ್ನು ಮಾಡಬೇಡಿ. ಅದು ತುಂಬ ವಿಷಕಾರಿ ಮತ್ತು ತುಂಬ ಕೆಟ್ಟದು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆಲಿ ಕರೆದು ಎತ್ಕೊಂಡು ಆ ಎಣ್ಣೆನ ಬಿಸಾಡ್ಬಿಡೋಣ, ಬೇಜಾರಾಗಲ್ಲ. ಜಾಸ್ತಿ ಎಣ್ಣೆ ಹಾಕಿದಾಗ ಬಿಸಾಕಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಕಬಾಬನ್ನು ಬೇಯಿಸ್ಕೊಳ್ಳೋಣ. ಆ ಎಣ್ಣೆನ ಯಾವುದಕ್ಕೂ ಬಳಸಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲೇ ನೀಟಾಗಿ ಅದನ್ನು ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಆ ಎಣ್ಣೆಯನ್ನು ಬೇರೆ ಯಾವುದಕ್ಕೂ ಬಳಸೋದು ಬೇಡ. ಯಾವಾಗಲೇ ಎಣ್ಣೆಯಲ್ಲಿ ಏನನ್ನೇ ಕರೆದ್ರೂ ಫ್ರೆಶ್ ಆದ ಎಣ್ಣೆಯನ್ನು ಬಳಸಿ. ನೋಡಿ ಈ ರೀತಿ ನೀಟಾಗಿ ಅದು ಕುದೀತಾ ಇರುತ್ತೆ. ಚಿಕನ್ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಹಸಸಿಗೆ ಬೇಯಿಸ್ಕೊಂಡು ತಿನ್ನಬೇಡಿ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಡಿಸೆಂಟ್ರಿ ಪ್ರಾಬ್ಲಮ್ಮು, ಹೊಟ್ಟೆ ನೋವು ಪ್ರಾಬ್ಲಮ್ಮು ಇವೆಲ್ಲ ಬರ್ತಾಯಿದೆ ಚಿಕನ್ ತಿಂದಾಗ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೇಯಲಿ, ಸ್ವಲ್ಪ ಟೈಮ್ ಕೊಡೋಣ ಆಯಿತಾ. ತಿನ್ನೋಕ್ಕೆ ಟೈಮ್ ಕೊಡ್ತೀವಿ, ಮಾಡೋಕ್ಕೂ ಟೈಮ್ ಕೊಡಬೇಕಲ್ವಾ. ಈ ರೀತಿ ನೀಟಾಗಿ ಎಲ್ಲವನ್ನು ಪಲ್ಟಾಯಿಸಿ ಬೇಯಿಸಿ. ನನ್ನ ಕಬಾಬ್ ಇವಾಗ ರೆಡಿ ಆಗಿದೆ. ಆ ಕರ್ಬೇವಿನ ಸೊಪ್ಪಿನ ಸುವಾಸನೆ ನೋಡಬೇಕು, ಎಷ್ಟು ಘಮ್ ಅಂತಿರುತ್ತೆ ಕಬಾಬಲ್ಲಿ ಅಂತ. ಈ ರೀತಿ ಸಂಪೂರ್ಣವಾಗಿ ಅದು ಬೆಂದಮೇಲೆ ಒಂದು ಪ್ಲೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನನ್ನ ಮಗಳು ಕಾಯ್ತಾ ಇದ್ಲು ಆಯ್ತಮ್ಮ ಅಂತ. ಹಾಗಾಗಿ ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಡೋಣ ಅಂತೇಳಿ ಪ್ಲೇಟ್ ಎತ್ಕೊಂಡು ಈ ಥರ ಕೆಂಪು ಬಣ್ಣ ಬಂದಿರಬೇಕು. ಕೆಂಪು ಬಣ್ಣ ಬಂದಿದ್ದರೆ ಚಿಕನ್ ಕಬಾಬ್ ರೆಡಿಯಾಗಿದೆ ಅಂತ ಅರ್ಥ. ಈ ರೀತಿ ಎಲ್ಲವನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ನಾನ್ ವೆಜ್ಜಲ್ಲಿ ಈರುಳ್ಳಿ ತಿನ್ನೋದನ್ನು ಅಭ್ಯಾಸ ಮಾಡಿಸಿ, ಅದು ಒಳ್ಳೆಯದು. ಕಬಾಬು ಎಷ್ಟು ಚೂಸಿಯಾಗಿ ಅದ್ಭುತವಾಗಿತ್ತು ಅಂದರೆ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.